ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನೇರವಾಗಿ ವಿಚಾರಕ್ಕೆ ಬಂದುಬೇಡ. ಪ್ರತಿಯೊಬ್ಬರ ಬದುಕಲ್ಲಿಯೂ ಸಹ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಬೇಕು, ಎಲ್ಲ ತಾಪತ್ರಯಗಳು ನಿವಾರಣೆಯಾಗಬೇಕು. ಹಣಕಾಸಿನ ಸಮಸ್ಯೆಗಳಿದ್ದರೆ, ಸಾಲ ಸೋಲ ಬಾಧೆಗಳಿದ್ದರೆ ನಿವಾರಣೆಯಾಗಬೇಕು, ಅನಾರೋಗ್ಯ ಸಮಸ್ಯೆಗಳಿದ್ದರೆ ನಿವಾರಣೆಯಾಗಬೇಕು, ಕೌಟುಂಬಿಕವಾದಂಥ ಸಮಸ್ಯೆಗಳಿದ್ದರೆ ನಿವಾರಣೆಯಾಗಬೇಕು, ವೈಯಕ್ತಿಕ ಜೀವನದಲ್ಲಿ, ಉದ್ಯೋಗ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾ ಇರ್ತಾರೆ. ಹೀಗೆ ಅವರು ಅಂದುಕೊಂಡಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದರೆ ಪ್ರತಿಯೊಬ್ಬರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಅವರ ಬದುಕಲ್ಲಿ ಮಹಾಲಕ್ಷ್ಮಿಯ ಆಗಮನದೊಂದಿಗೆ, ಅಷ್ಟಲಕ್ಷ್ಮಿಯರ ಆಗಮನದೊಂದಿಗೆ, ಅಪಾರವಾದಂಥ ಧನಾತ್ಮಕವಾದಂಥ ಶಕ್ತಿಯ ಆಗಮನದೊಂದಿಗೆ ಅವ್ರದ್ದು ಇರ್ತಕ್ಕಂಥ ಈ ಎಲ್ಲ ದಾರಿದ್ರ್ಯತನ ನಿವಾರಣೆಯಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಆ ಪ್ರತಿದಿನ ಬೆಳಗ್ಗೆ ಎದ್ದು ಮಾಡ್ತಕ್ಕಂಥ ಕೆಲಸಗಳು ಯಾವ್ಯಾವು? ಆಗಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ಒಂದಷ್ಟು ಸಂಶೋಧನೆ ಮಾಡಿದ ನಂತರ ನನಗೆ ಗೊತ್ತಾದಂತಹ ಸರಳವಾದಂಥ, ಪ್ರತಿಯೊಬ್ಬರೂ ಪಾಲಿಸಬಹುದಾದಂತಹ ಒಂದಷ್ಟು ವಿಚಾರಧಾರೆಗಳನ್ನು ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ಹೀಗಿಡ್ಕೊಂಡು ತಮ್ಮ ಮುಖಕ್ಕೆ ಸಮನಾಗಿ ಹತ್ತಿರವಾಗಿಡ್ಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾಗೌರಿ, ಪ್ರಭಾತೆ ಕರದರ್ಶನಂ. ಹೀಗೆ ಕೈಯನ್ನು ನೋಡ್ತಾ ಕೈನ ತುದಿಯ ಭಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂದು, ಕೈನ ಮಧ್ಯಭಾಗದಲ್ಲಿ ಸರಸ್ವತಿ ನೆಲೆಸಿದ್ದಾಳೆಂದು, ಅಂಗೈಯ ತುದಿಯ ಭಾಗದಲ್ಲಿ ಮಹಾಗೌರಿ ನೆಲೆಸಿದ್ದಾಳೆ ಅಂತ ಕಲ್ಪನೆಯನ್ನು ಮಾಡ್ತಾ ಮಹಾಲಕ್ಷ್ಮಿ, ಶಾರದೆ, ಗೌರಿಯ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮಿಯ ಆಶೀರ್ವಾದದೊಂದಿಗೆ ಧನ, ಕನಕ, ವಸ್ತು, ವಾಹನಾದಿಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರಬೇಕು. ಶಾರದೆಯ ಆಶೀರ್ವಾದದೊಂದಿಗೆ ಉದ್ಯೋಗ ಜೀವನದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮಹಾಗೌರಿಯ ಆಶೀರ್ವಾದದೊಂದಿಗೆ ನಿಮಗಿರ್ತಕ್ಕಂಥ ಎಲ್ಲ ರೀತಿಯ ವಿಘ್ನಗಳು, ಸಂಕಷ್ಟಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನನ್ನ ಹತ್ರ ಅದಿಲ್ಲ, ಇದಿಲ್ಲ, ಕಾರಿಲ್ಲ, ಬೈಕ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಈಗ ಹಲವಾರು ರೀತಿಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೊಂದುಕೊಳ್ಳೋದಕ್ಕಿಂತ ಮೊಬೈಲ್ ಎತ್ಕೊಂಡು ಮೊಬೈಲ್ನಲ್ಲಿ ಬೇಡವಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತ ಮೊದಲು ಲಕ್ಷ್ಮಿಯನ್ನು, ಶಾರದೆಯನ್ನು, ಸರಸ್ವತಿಯನ್ನು, ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಧನಾತ್ಮಕವಾದಂಥ ಆಲೋಚನೆ ಬೆಳೆಯುತ್ತೆ. ಇದಾದ ನಂತರದಲ್ಲಿ ಧನಾತ್ಮಕವಾಗಿ 3 ರೀತಿಯ ಮಾತುಗಳನ್ನು ಹೇಳ್ಕೋಬೇಕು. ಏನೇನು ಹೇಳ್ಕೋಬೇಕು ಅಂತಂದರೆ, ನಾನು ಶ್ರೀಮಂತನಾಗಿದ್ದೇನೆ, ನಾನು ಧೈರ್ಯಶಾಲಿಯಾಗಿದ್ದೇನೆ, ನಾನು ಎಲ್ಲ ರೀತಿಯ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ಸಿದ್ಧನಾಗಿದ್ದೀನಿ, ಆ ಎಲ್ಲ ಶಕ್ತಿ ನನ್ನಲ್ಲಿದೆ ಅಂತ ನಮಗೆ ನಾವೇ ಒಂದು 3 ಸತಿ ಹೇಳ್ಕೋಬೇಕು. ನಾನು ರಿಚ್ ಆಗಿದ್ದೀನಿ ಅಂತ ಅಂದ್ಕೊಂಡು ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದು ಹಾಕಬೇಕು. ಇದಾದ ನಂತರದಲ್ಲಿ ಹಾಸಿಗೆಯಿಂದ ಕೆಳಗಡೆ ಕಾಲಿಡಬೇಕಾದ್ರೆ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ನಮ್ಮನ್ನೆಲ್ಲನ್ನು ಒತ್ತಿರ್ತಕ್ಕಂಥ, ನಮ್ಮ ಭಾರವನ್ನು ತಡೆದಿರ್ತಕ್ಕಂಥ ಆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಕೆಳಗೆ ಕಾಲಿಡಬೇಕಾದ್ರೆ ರಾಹುವನ್ನು, ಶನೇಶ್ವರನ್ನು, ಕುಜನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ರಂ ರಾಹುವೇ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಮಂಗಳಾಯ ನಮಃ ಈ ಒಂದು 3 ವರ್ಡನ್ನು ಹೇಳ್ಕೊಂಡಿದ್ದೆ ಆದರೆ ನಿಮಗಿರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು, ಶನಿಗ್ರಹ ಗ್ರಹಬಾಧ ಗ್ರಹದೋಷಗಳು, ರಾಹುಗ್ರಹ ಗ್ರಹಬಾಧ ಗ್ರಹದೋಷಗಳು ನಿವಾರಣೆಯಾಗೋದ್ರ ಮೂಲಕ ಅಪಾರವಾದಂಥ ಧನಾಕರ್ಷಣೆ, ಜನಾಕರ್ಷಣೆ ಉಂಟಾಗ್ತದೆ. ಇದಾದ ನಂತರದಲ್ಲಿ ಸ್ನಾನಕ್ಕೆ ಹೋಗಿ ಆ ಸ್ನಾನದ ನೀರಿಗೆ ಉಪ್ಪು, ಅರಿಶಿಣ, ಗಂಜಲ ಇವುಗಳನ್ನು ಸ್ವಲ್ಪ ಮಟ್ಟದಲ್ಲಿ ಹಾಕ್ಕೊಂಡು ಆ ಸಾಲ್ಟ್ ವಾಟರಿಂದ ಸ್ನಾನವನ್ನು ಮಾಡಿ, ನಿಮ್ಮ ಮನೆಯ ಬಾಗಿಲಿನ ಬಳಿ 2 ಚಿಕ್ಕ ಚಿಕ್ಕ ಮಣ್ಣಿನ ದೀಪಗಳನ್ನು ಹಚ್ಚಿ, ತುಳಸಿ ಗಿಡಕ್ಕೆ ಅರಿಶಿಣ, ಕುಂಕುಮ, ಗಂಧವನ್ನು ಇಟ್ಟು, ಗಂಧದ ಕಡ್ಡಿಯನ್ನು ಬೆಳಗ್ಗೆ ಆ ತುಳಸಿ ಮಾತೆಯನ್ನು ನನಗಿರ್ತಕ್ಕಂಥ ಎಲ್ಲ ಅನಾರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ನೀರನ್ನು ಕುಡಿಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ನೀರನ್ನು ಇಟ್ಟು,
ನಾಯಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಅನ್ನ ಆಹಾರಗಳನ್ನು ಅರ್ಪಿಸಿದ್ದೇ ಆದರೆ ನಿಮಗಿರ್ತಕ್ಕಂಥ ಕೇತು ದೋಷ ಪರಿಹಾರ ಆಗೋದ್ರ ಜೊತೆಗೆ ಮಾನಸಿಕವಾದಂಥ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇದಾದ ನಂತರದಲ್ಲಿ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಗೆ ಮತ್ತು ನಿಮ್ಮ ಮನೆ ದೇವರ ಫೋಟೋ ಪಾದಕ್ಕೆ ನಮಸ್ಕಾರವನ್ನು ಮಾಡಿಕೊಂಡಿದ್ದೆ ಆದರೆ ನಿಮಗಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತೆ. ಒಂದು 5ರಿಂದ 10 ನಿಮಿಷ ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರಗಳನ್ನು ಕೇಳೋದಾಗಲಿ ಹೇಳೋದಾಗಲಿ, ಒಂದು ಅರ್ಧ ಗಂಟೆ ಮನೆಯಲ್ಲಿ ಪ್ರಶಾಂತವಾದಂಥ ಸಂಗೀತವನ್ನು ಕೇಳಿದ್ದೇ ಆದರೆ ಆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಹೊರಹೋಗೋದ್ರ ಜೊತೆಗೆ ಮನಸ್ಸು ಹಗುರ ಆಗುತ್ತೆ. ಇದಾದ ನಂತರದಲ್ಲಿ ಮನೆಯಿಂದ ಹೊರಡೋಕ್ಕೆ ಮೊದಲು ಅರಿಶಿಣವನ್ನು ಕಲಸಿದಂತಹ ಒಂದಷ್ಟು ಅಕ್ಷತೆ ಕಾಳನ್ನು ತಮ್ಮ ಪರ್ಸಲ್ಲಾಗಲಿ ತಮ್ಮ ಜೇಬಲ್ಲಾಗಲಿ ಹಾಕ್ಕೊಂಡು ಇಡೀ ದಿನ ಎಲ್ಲ ಕೆಲಸ ಕಾರ್ಯಗಳು ಶಾಂತ ಚಿತ್ತದಿಂದ ನಡೀಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯ ವಿಘ್ನಗಳು ನಿವಾರಣೆಯಾಗಲಿ ಅಂತ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಆದರೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದ್ದೆ ಆದರೆ ಆ ಇಡೀ ದಿನ ಧನಾತ್ಮಕವಾಗಿ ಕಳೀತು. ಹೀಗೆ ಬೆಳಗ್ಗೆ ಎದ್ದಾಗಿನಿಂದ ತಮ್ಮ ಉದ್ಯೋಗಕ್ಕೆ ಹೋಗೋದ್ರೊಳಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಆ ಇಡೀ ದಿನ ನಿಮಗೆ ಯಶಸ್ಸಿನಿಂದ ಕೂಡಿರುತ್ತೆ. ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಸರಳವಾಗಿರ್ತಕ್ಕಂಥ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಈ ವಿಚಾರಧಾರೆಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇದನ್ನು ಪಾಲಿಸಿ ಎಲ್ಲ ರೀತಿಯ ಭೋಗ ಭಾಗ್ಯಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಚಾರಧಾರೆಗಳನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.